ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆತ ಸಿನಿಮಾ ನಿರ್ಮಾಪಕ. ಆತನಿಗೆ ಗ್ಯಾಂಗ್ ಒಂದು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿತ್ತು. ಹಣ ಕಳೆದುಕೊಂಡವನು ಪೊಲೀಸ್ ಠಾಣೆ ಮೆಟ್ಟಿಲೇರಿ ಪ್ರಕರಣ ದಾಖಲಿಸಿದ್ದ. ಆದರೆ ನಿರ್ಮಾಪಕನ ವಿರುದ್ಧವೇ ಈಗ ಆ ಗ್ಯಾಂಗ್ ಮಹಾ ಸಂಚು ರೂಪಿಸಿದೆ. ಇದರಿಂದ ಕಂಗಾಲಾಗಿರುವ ನಿರ್ಮಾಪಕ ಕಮಿಷನರ್ಗೆ ದೂರು ಕೊಟ್ಟಿದ್ದಾನೆ. ಹಾಗಿದ್ರೆ ಕಿಲಾಡಿ ಗ್ಯಾಂಗ್ ಮಾಡಿದ್ದೇನು? ವಂಚನೆಯ ಜಾಲಕ್ಕೆ ಬಿದ್ದ ಆ ನಿರ್ಮಾಪಕ ಯಾರು? ಬನ್ನಿ ನೋಡೋಣ. ನಿರ್ಮಾಪಕನಿಗೆ ಚಿನ್ನ, ಕಾರು ಡೀಲಿಂಗ್ ಹೆಸರಲ್ಲಿ ಮಹಾ ವಂಚನೆ. ದೂರು ದಾಖಲಾಗ್ತಿದ್ದಂತೆ ಆರೋಪಿಗಳ ಆತ್ಮಹತ್ಯೆ ಹೈಡ್ರಾಮಾ. ಹೀಗೆ ನಗರ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿ ನಿಂತ್ಕೊಂಡು ಅಳಲು ತೋಡಿಕೊಳ್ತಿರುವ ಇವರು ಅಭಿಸಾರಿ ಸಿನಿಮಾ ನಿರ್ಮಾಪಕ ಪ್ರಶಾಂತ್ ಕೊಡಗೇದಾರ್. ಇವರಿಗೆ ಈ ಹಿಂದೆ ಚಿನ್ನಾಭರಣ ಹಾಗೂ ಐಷಾರಾಮಿ ಕಾರುಗಳ ಡೀಲಿಂಗ್ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ವಂಚಿಸಲಾಗಿತ್ತು. ಈ ಸಂಬಂಧ ಪೂಜಾ, ವಿನೋದ್ ಕುಮಾರ್, ವೀಣಾ ಶ್ಯಾಮ್ ಹಾಗೂ ಸೆಲ್ವಕುಮಾರ್ ಎಂಬುವವರ ವಿರುದ್ಧ ಪ್ರಶಾಂತ್ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು. ಅಷ್ಟೇ ಅಲ್ಲದೆ ಈ ಗ್ಯಾಂಗ್ ವಿರುದ್ಧ ಪುಟ್ಟೇನಹಳ್ಳಿ, ಕೊಡಿಗೆಹಳ್ಳಿ, HAL ಹಾಗೂ ಅವಲಹಳ್ಳಿ ಠಾಣೆಗಳಲ್ಲಿ ಈಗಾಗಲೇ ಹಲವು ವಂಚನೆ ಪ್ರಕರಣಗಳು ದಾಖಲಾಗಿದ್ದ ಮಾಹಿತಿಯನ್ನು ಪೊಲೀಸರು ನೀಡಿದ್ದರು. ಪ್ರಶಾಂತ್ ಅವರ ದೂರಿನನ್ವಯ ಕಾರ್ಯಾಚರಣೆ ನಡೆಸಿದ್ದ ಕೋಣನಕುಂಟೆ ಪೊಲೀಸರು ಈ ಹಿಂದೆ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಆದ್ರೆ ಇತ್ತೀಚೆಗೆ ಜಾಮೀನಿನ ಮೇಲೆ ಹೊರಬಂದಿರುವ ಈ ವಂಚಕರ ಗ್ಯಾಂಗ್ ಮತ್ತೆ ಪ್ರಶಾಂತ್ ಪರಿಚಯಸ್ಥರಿಗೆ ಗಾಳ ಹಾಕಲು ಯತ್ನಿಸಿದೆ. ಈ ವಿಷಯ ತಿಳಿದ ನಿರ್ಮಾಪಕ ಪ್ರಶಾಂತ್ ತಕ್ಷಣವೇ ತಮ್ಮ ಗೆಳೆಯರನ್ನ ಎಚ್ಚರಿಸಿ ವಂಚನೆಯಿಂದ ಪಾರು ಮಾಡಿದ್ದಾರೆ. ಇದರಿಂದ ಕೆರಳಿದ ವಂಚಕರ ಗುಂಪು ಪ್ರಶಾಂತ್ ವಿರುದ್ಧವೇ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರು ದಾಖಲಿಸಿರುವ ಆರೋಪ ಕೇಳಿಬಂದಿದೆ. ಅಷ್ಟೇ ಅಲ್ಲದೆ ಪ್ರಶಾಂತ್ ಹಾಗೂ ಅವರ ಕುಟುಂಬಕ್ಕೆ ನಿರಂತರವಾಗಿ ಬೆದರಿಕೆಗಳನ್ನ ಹಾಕಲು ಪ್ರಾರಂಭಿಸಿದ್ದಾರಂತೆ. ಈಗ ನಾನು ಫೆಬ್ರವರಿ 11ನೇ ತಾರೀಕು ಕೋಣನಕುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಪೂಜಾ, ಭಗವತಿ, ವಿನೋದ್ ಕುಮಾರು, ವೀಣಾ, ಸೆಲ್ವಕುಮಾರು ಮತ್ತು ಅರುಣ್ ಕುಮಾರ್ ಅನ್ನೋದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಕೋಣನಕುಂಟೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಅದು FIR ಆಗಿತ್ತು. FIR ಆಗಿ ಒಂದಿಬ್ಬರು ಅರೆಸ್ಟ್ ಆಗಿ ಜೈಲಿಗೂ ಹೋಗಿದ್ರು. ಜೈಲಿಂದ ರಿಲೀಸ್ ಆಗಿ ಬಂದರು. ಅದು FIR ಕಾಪಿ ಇಲ್ಲಿದೆ, ಅದು ನಾನು ನಿಮ್ಗೆ ಕೊಡ್ತೀನಿ ಆಮೇಲೆ. ಈಗ ಏನು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅವರು ತಿರ್ಗಾ ಇದೇ ಥರ ಎಲ್ರಿಗೂ ನಾನು ಗೋಲ್ಡ್ ಕೊಡಿಸ್ತೀನಿ, ಬೈಕ್ ಕೊಡಿಸ್ತೀನಿ, ಕಾರ್ ಕೊಡಿಸ್ತೀನಿ ಅಂತ ತುಂಬ ಜನಕ್ಕೆ ಮೋಸ ಮಾಡಿ ಬಂದಿದ್ದಾರೆ. ಅವ್ರ ಮೇಲೂ ಎಲ್ಲ FIRಗಳು ಅವ್ರದ್ದು ಕಾಪಿ ಕೊಟ್ಟಿದ್ದಾರೆ, ಅದು ಎಲ್ಲ ಆಗಿದೆ. ಪ್ರಶಾಂತ್ ಅವರನ್ನ ದೊಡ್ಡ ಮಟ್ಟದ ಸುಳ್ಳು ಕೇಸ್ನಲ್ಲಿ ಸಿಲುಕಿಸಲು ಆರೋಪಿ ವಿನೋದ್ ಹಾಗೂ ಭಗವತಿ ಅನ್ನೋರು ಸೇರಿ ಖತರ್ನಾಕ್ ಪ್ಲಾನ್ ಮಾಡಿದ್ದಾರಂತೆ. ಮಹಿಳೆಯೊಬ್ಬರ ಮೂಲಕ ವಿಧಾನಸೌಧದ ಮುಂದೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸುವಂತೆ ನಾಟಕವಾಡಿಸಿ ಕೆಲ ಸಂಘಟನೆಗಳನ್ನ ಎತ್ತಿಕೊಂಡು ನಿರ್ಮಾಪಕ ಪ್ರಶಾಂತ್ ಹೆಸರು ಹೇಳಿಸಲು ಸ್ಕೆಚ್ ರೂಪಿಸಲಾಗಿದೆಯಂತೆ. ಈಗ ಅವರು ನಿನ್ನೆ ನನಗೆ ಮಧ್ಯಾಹ್ನ ಆ ಪೂಜಾ ಭಗವತಿಯಿಂದ ಒಂದು ಮೆಸೇಜ್ ಬರುತ್ತೆ, ಸರ್ ಅರ್ಜೆಂಟಾಗಿ ನಾನು ಕಾಲ್ ಮಾಡಿ ಸರ್, ಪ್ರಾಬ್ಲಮ್ ಆಗಿದೆ ಅಂತ. ನಾನೆಲ್ಲೋ ಆಚೆ ಇರ್ತೀನಿ, ನಾನು ಕಾಲ್ ಮಾಡೋಕ್ಕಾಗಲ್ಲ. ಆಮೇಲೆ ನಾನೊಂದು 2 ಗಂಟೆಗೆ ಮನೆಗೆ ಬಂದಾದ್ಮೇಲೆ ನಾನು ತಿರ್ಗಾ ಕಾಲ್ ಮಾಡ್ತೀನಿ. ಕಾಲ್ ಮಾಡಿಬಿಟ್ಟು ಹೇಳ್ತೀನಿ ಏನಮ್ಮ ಆಯಿತು ಅಂದರೆ, ಇಲ್ಲ ಸರ್ ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತಾಳೆ. ಆಮೇಲೆ 4 ಗಂಟೆಗೆ ತಿರ್ಗಾ ಅವಳೇ ಕಾಲ್ ಮಾಡಿ ಹೇಳ್ತಾಳೆ, ಸರ್ ಈ ಥರ ನಿಮ್ಮ ಮೇಲೆ FIR ಮಾಡಿದ್ದಾರೆ, ಇನ್ನೂ 3-4 ಸ್ಟೇಷನ್ ಮೇಲೆ ನಿಮ್ಮ ಮೇಲೆ FIR ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಹೇಳ್ತಾಳೆ. ಯಾಕಮ್ಮ FIR ಮಾಡ್ತಾರೆ, ಸುಮ್ಮನೆ ಯಾಕೆ FIR ಮಾಡ್ತಾರೆ ಅಂದರೆ, ಇಲ್ಲ ಸರ್ ನೀವು ಅವ್ರ ಫೋಟೋಸ್ ಎಲ್ಲ TV ಚಾನಲ್ಗಳಲ್ಲೆಲ್ಲ ಬಂತಲ್ಲ, ಸೊ ಅವರು ಅದನ್ನು ಇದಾಗಿಟ್ಕೊಂಡು ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡು ಸುಮ್ಮನೆ ಇದು ಮಾಡ್ತಾರೆ. ಗ್ಯಾಂಗ್ನ ಈ ಸರಣಿ ಬೆದರಿಕೆ ಹಾಗೂ ಸಂಚಿನಿಂದ ಕಂಗಾಲಾಗಿರುವ ನಿರ್ಮಾಪಕ ಪ್ರಶಾಂತ್ ಸದ್ಯ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ರಕ್ಷಣೆ ನೀಡುವಂತೆ ದೂರು ನೀಡಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.